ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ, ಅನುದಾನ ಸಿಗ್ತಾ ಇಲ್ಲ ಅಂತ. ನಂತರ ರಾಜು ಕಾಗೆ ಅವರು ಕೂಡ ಆರೋಪ ಮಾಡಿದ್ದಾರೆ. ನೀವೇನು ಹೇಳ್ತೀರಿ ಶಾಸಕರು? ಬಿ ಆರ್ ಪಾಟೀಲ್ ಅವರು, ರಾಜು ಕಾಗೆ ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಬಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಕಾರ ಮಾಡಿ ಇಷ್ಟು 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವಾಗವರೆಗೆ ನಿಮಗೆ ಗೊತ್ತಿದ್ದಂಗೆ ಬಳ್ಳಾರಿ ನಗರಕ್ಕೆ 400ರಿಂದ 500 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದುಕೊಂಡಿದ್ದೀವಿ. 24x7 ವಾಟರ್ಗೆ 270 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ. ತಾರನಾಥ್ ಹಾಸ್ಪಿಟ್ಲಿಗೆ 38 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ಹೇಳಿದಾಗ ಯಾವ ಅನುದಾನಕ್ಕೂ ಇಲ್ಲ ಅಂತ ಹೇಳಿಲ್ಲ. ಮತ್ತು ಹಿರಿಯರು ಅವ್ರು ಯಾಕೆ ಹೇಳಿದಾರೋ ಅವ್ರು ಹೇಳಿ. ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ್ದಾರೆ, ಅನುದಾನ ಸಿಗ್ತಾ ಇಲ್ಲ ಅಂತ. ನಂತರ ರಾಜು ಕಾಗೆ ಅವರು ಕೂಡ ಆರೋಪ ಮಾಡಿದ್ದಾರೆ. ನೀವೇನು ಹೇಳ್ತೀರಿ ಶಾಸಕರು? ಬಿ ಆರ್ ಪಾಟೀಲ್ ಅವರು, ರಾಜು ಕಾಗೆ ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ನನ್ನ ಕ್ಷೇತ್ರಕ್ಕೆ, ನಮ್ಮ ಜಿಲ್ಲೆಗೆ ಬಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಸಹಕಾರ ಮಾಡಿ ಇಷ್ಟು 100 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಇವಾಗವರೆಗೆ ನಿಮಗೆ ಗೊತ್ತಿದ್ದಂಗೆ ಬಳ್ಳಾರಿ ನಗರಕ್ಕೆ 400ರಿಂದ 500 ಕೋಟಿ ರೂಪಾಯಿ ಅನುದಾನವನ್ನು ನಾವು ತಂದುಕೊಂಡಿದ್ದೀವಿ. 24x7 ವಾಟರ್ಗೆ 270 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೀವಿ. ತಾರನಾಥ್ ಹಾಸ್ಪಿಟ್ಲಿಗೆ 38 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀವಿ. ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ಬೋದು, ನಾವು ಹೇಳಿದಾಗ ಯಾವ ಅನುದಾನಕ್ಕೂ ಇಲ್ಲ ಅಂತ ಹೇಳಿಲ್ಲ. ಮತ್ತು ಹಿರಿಯರು ಅವ್ರು ಯಾಕೆ ಹೇಳಿದಾರೋ ಅವ್ರು ಹೇಳಿ.